I didn't get still camera. So tomorrow we'll deal with PPT. So today one day we'll deal with the screen share. Okay. Screen share ninte ಮಾಡೋಣ ಇವತ್ತು ಬಂದಿನ ನಾಳೆ PPT ಇಂದ ಸ್ಟಾರ್ಟ್ ಮಾಡೋಣ ಕ್ಯಾಮೆರಾ ತಗೊಂಡು ಬರ್ತೀನಿ ಮತ್ತೆ ನಾನು okay okay so yesterday we have left with things we'll continue with that so ನೀನೇ ಏನು ನೋಡಿದ್ವಿ business analytics business introduction ನೋಡಿದ್ವಿ okay business intelligence so yesterday we have seen about business intelligence okay so business ನಿನ್ನೆ ವಿಡಿಯೋ ನೋಡಿದ್ರಿ ನಾನು ವಿಡಿಯೋ ಕಳಿಸಿದ್ದಲ್ಲ ನೋಡಿದ್ರಾ ಎಲ್ಲರೂ please reply everyone seen the video which I have sent did you all get something in that video business intelligence andre ಏನಂತ ಗೊತ್ತಾತಾ ಸ್ವಲ್ಪ ಆದ್ರೆ ಏನಂತ yes ಸ್ವಲ್ಪ ಆದ್ರೂ business intelligence ಅಂದ್ರೆ ಏನು ಗೊತ್ತಾತಾ ಆ ವಿಡಿಯೋ ನಿಂತ okay okay then it's good ಅಂದ್ರೆ ಸ್ವಲ್ಪ ನಿಮಗೊಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಬರಲಿ ಅಂತ ಯಾಕಂದ್ರೆ ಇದೊಂದು ಥಿಯರಿಟಿಕಲ್ ಸಬ್ಜೆಕ್ಟ್ ಓಕೆ ಹಾ ಲಿಟಲ್ ಬಿಟ್ ಇಸ್ ಓಕೆ ನೋ ಪ್ರಾಬ್ಲಮ್ ಇದೊಂದು ಥಿಯರಿಟಿಕಲ್ ಸಬ್ಜೆಕ್ಟ್ ಅದ ಹೆಂಗದ ಅಂತಂದ್ರೆ ಟುಡೇಸ್ ಜನರೇಷನ್ ಲೈಕ್ ಬಿಸ್ನೆಸ್ ಇಂದ ಹೆಂಗ ಇವತ್ತಿಂದ ಜನರೇಷನ್ ಹೆಂಗ್ ತಗೊಂಡ್ ಹೊಂಟಾರ ಅಂತ ಹೇಳೋದದು ಓಕೆ ಸೊ ನಿಮ್ಗೆ ಗೊತ್ತಾಗ್ತದ ನೆಕ್ಸ್ಟ್ ಎಲ್ಲ OLTP OLAP ಅದೆಲ್ಲ ನೋಡ್ಕೊತ ಹೋದಿಂದ ಹೆಂಗ್ ಮಾಡಾಕತ್ತಾರ IT ನ ಬಿಸ್ನೆಸ್ ಒಳಗ್ ಹೆಂಗ್ ಹಾಕ್ಯಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತ ಹೋಗ್ತದೆ ಓಕೆ ಸೊ ವಿಲ್ ಕಂಟಿನ್ಯೂ ವಿತ್ ದಟ್ ಇಂಟ್ರೊಡಕ್ಷನ್ ಇಟ್ಸೆಲ್ಫ್ ಸೊ ಏನ್ ನೋಡಿದ್ರಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತಂದ್ರೆ ಏನು ಒಂದ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಆರ್ ಅ ಪರ್ಟಿಕ್ಯುಲರ್ ಡಾಟಾನ ರಿಲೆವೆಂಟ್ ಆಗಿ ರಿಲೆವೆಂಟ್ ಮತ್ತೆ ರಿಲಿಯಬಲ್ ಆಗಿ ಒಂದ್ ಕರೆಕ್ಟ್ ಪರ್ಸನ್ಗೆ ಒಂದ್ ಕರೆಕ್ಟ್ ಟೈಮಿಗೆ ಹೋಗಿ ಮುಟ್ಟಾಕ ಏನಂತ ಕರೀತಾರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಓಕೆ ವಾಟ್ ಎವರ್ ದ ಡಾಟಾ ಇಟ್ ಮೇ ಬಿ ಓಕೆ ಡಾಟಾ ಏನ್ ಬೇಕಾದಿರ್ಲಿ ಆ ಡಾಟಾನ ಪರ್ಟಿಕ್ಯುಲರ್ ಟೈಮಿಗೆ ಹೋಗಿ ಕರೆಕ್ಟ್ ಪೀಪಲ್ ಇದ್ ಮುಟ್ಬೇಕು ನಿನ್ನೆ ಹೇಳ್ದೆ ನಾ ಒಂದ್ ಎಕ್ಸಾಂಪಲ್ ನೀವು ಏನ್ ನಾರ್ಮಲ್ ಡೇ ಟು ಡೇ ಲೈಫ್ ನಾಗಿಂದ ಎಕ್ಸಾಂಪಲ್ ಹೇಳಿದೆ ಏನಂತ ಹೇಳಿ ಏನಾದ್ರೂ ಒಂದು ಆರ್ಡರ್ ಮಾಡಿರ್ತೀವಿ there are some situation like ನೀವು ಆರ್ಡರ್ ಮಾಡಿದ್ದನ್ನ ಬೇರೆದವರಿಗೆ ಡೆಲಿವರ್ ಆಗಿರ್ತದೆ ಇಲ್ಲ ಬೇರೆದವ್ರು ಆರ್ಡರ್ ಮಾಡಿದ್ನ ನಿಮಗ್ ಬಂದ್ ಡೆಲಿವರ್ ಆಗಿರ್ತದೆ ಇಲ್ಲ ಯಾವ್ದೋ ಒಂದ್ ಪ್ರಾಡಕ್ಟ್ ಮಾಡಿರ್ತೀರಿ ಆ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಬಂದಿರ್ತದೆ ಇಲ್ಲ ಅದ್ರ ಕ್ವಾಲಿಟಿ ಚಲೋ ಇರಂಗಿಲ್ಲ ಸೊ ಇವೆಲ್ಲ ಏನಂತಂದ್ರೆ ಡ್ರಾಬ್ಯಾಕ್ಸ್ ಅಂತ ಹೇಳ್ಬೋದು ಸೊ ಇಂಥವೆಲ್ಲ ಆಗ್ಬಾರ್ದು ಒಂದ್ ಪರ್ಟಿಕ್ಯುಲರ್ ಡಾಟಾನ ಅದು ರಿಲೆವೆಂಟ್ ಆಗಿ ರಿಲೇಬಲ್ ಆಗಿ ಕರೆಕ್ಟ್ ಪರ್ಸನ್ಗೆ ಕರೆಕ್ಟ್ ಟೈಮಿಗೆ ಹೋಗಿ ಏನ್ ಮುಟ್ತದಲ್ಲ ಅದಕ್ಕೆ ಏನ್ ಕರಿತೀವಿ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಓಕೆ ಸೊ ಅದ್ರ ಡೆಫಿನೇಷನ್ ನೋಡಿದ್ರಿ ಸೊ ಇದನ್ನೆಲ್ಲ ಮಾಡಕ್ ನಮಗ್ ಪರ್ಟಿಕ್ಯುಲರ್ ಮೆಥಡ್ಸ್ ಅದಾವ ಓಕೆ BI ರಿಕ್ವೈರ್ಮೆಂಟ್ಸ್ ಮಾಡಕ್ ಅಂತಂದ್ರೆ ಅಂದ್ರೆ ಇವೆಲ್ಲ ಏನ್ ಪ್ರೊಸೆಸ್ ಮಾಡ್ತದಲ್ಲ ಅದನ್ನ ಮಾಡಕ್ ನಮಗ್ ಸಮ್ ಮೆಥಡ್ಸ್ ಅದಾವ ಸಮ್ ಸ್ಟ್ರಾಟಜೀಸ್ ಅದಾವ ಸಮ್ ಟೆಕ್ನಾಲಜೀಸ್ ಅದಾವ ಓಕೆ ಸೊ ಯಾವ ಅಂತಂದ್ರೆ ನಿನ್ನೆ ನಿಮಗ್ ಸಿಲೆಬಸ್ ಹೇಳ್ಬೇಕಾದಾಗ ಹೇಳಿದ್ದೆ ನಾನು ಏನು ಇಲ್ಲಿ ನೋಡ್ರಿ ಸಿಲೆಬಸ್ ಒಳಗೆ ಯಾವ ಮೆಥಡ್ಸ್ ಅಂತ ನೀವು ಇಲ್ಲಿ ನೋಡ್ತೀರಿ ಯಾವ್ದು OLTP ಓಕೆ OLTP ಇಸ್ ಅ ಪ್ರೊಸೆಸ್ ಓಕೆ ಇದನ್ನು ಒಂದ್ ಮೆಥಡ್ ಅಂತ ನಿಮ್ ಬಿಸ್ನೆಸ್ ಇಂಟೆಲಿಜೆನ್ಸ್ ನ ಹೆಂಗ್ ಮಾಡ್ತೀರ ಅನ್ನಕ್ ಇದು ಒಂದ್ ಮೆಥಡ್ OLTP OLAP okay these are two important methods for the online transaction and online processing okay so ಇಂತವ ನಮಗ ಬಹಳಷ್ಟು ಮೆಥಡ್ಸ್ ಅದಾವ ಇಂತ ಮೆಥಡ್ಸ್ ಅಥವಾ ಇಂತ ಸ್ಟ್ರಾಟಜೀಸ್ ಅಥವಾ ಇಂತ ಟೆಕ್ನಾಲಜೀಸ್ ನ ತಗೊಂಡು ನಾವು BI ನ ಮಾಡ್ತೀವಿ ಅಂತ ಹೇಳ್ಬೋದು ಓಕೆ ಸೊ ಇದು ಮಾಡೋದ್ರಿಂದ ನಮಗ್ ಏನ್ ಸಿಗ್ತದ ಬಿಸ್ನೆಸ್ ಇಂಟೆಲಿಜೆನ್ಸ್ ಮಾಡೋದ್ರಿಂದ ನಮಗ್ ಏನ್ ಸಿಗ್ತದ ಒಂದ್ ಹಿಸ್ಟಾರಿಕಲ್ ಅಂದ್ರೆ ಹಿಂದ್ ಹೆಂಗಿತ್ತು ಹಿಂದ್ ಮಾರ್ಕೆಟ್ ಹೆಂಗಿತ್ತು ಓಕೆ ಹಿಂದ್ ಬಿಸ್ನೆಸ್ ಹೆಂಗ್ ಮಾಡ್ತಿದ್ರು ಈಗ ಕರೆಂಟ್ ಆಗಿ ಹೆಂಗ್ ಮಾಡಾಕತ್ತೀವಿ ನಾವು ಓಕೆ ಸೊ ಕರೆಂಟ್ ಸಿಚುವೇಶನ್ ಆಗ IT ಹೆಂಗ್ ಯೂಸ್ ಮಾಡತ್ತೀವಿ ಆಮೇಲೆ ಮುಂದ್ ಹೆಂಗ್ ಮಾಡ್ಬೋದು ಓಕೆ ಅಂತವೆಲ್ಲ ನಾವು ಕಲಿತೀವಿ ಆಮೇಲೆ ಒಂದ್ ಪ್ರಿಡಿಕ್ಟಿವ್ ಮಾಡ್ಬೋದು ಬಿಸ್ನೆಸ್ ಆಪರೇಷನ್ಸ್ ಹೆಂಗ್ ನಡ್ದದಂತೆ ಪ್ರಿಡಿಕ್ಟಿವ್ ಮಾಡ್ಬೋದು ಓಕೆ ಸೊ ಆಮೇಲೆ ಅಂತಂದ್ರೆ ಕಾಮನ್ ಫಂಕ್ಷನ್ಸ್ ಇಲ್ಲ ಸಮ್ ಕಾಮನ್ ಫಂಕ್ಷನ್ಸ್ ನಡೀತಿರ್ತದೆ ಡೇ ಟು ಡೇ ಲೈಫ್ ನಾಗ ಏನೇನಂತಂದ್ರೆ ಆನ್ಲೈನ್ ಅನಾಲಿಟಿಕಲ್ ಪ್ರೊಸೆಸ್ ನಡೀತಿರ್ತದೆ ಓಕೆ ಆಮೇಲೆ ಡಾಟಾ ಮೈನಿಂಗ್ ನಡೀತಿದೆ ಪ್ರೊಸೆಸ್ ಮೈನಿಂಗ್ ರಿಪೋರ್ಟ್ ಸೊ ಇವೆಲ್ಲ ಏನದ ಅಂತಂದ್ರ ಡೈಲಿ ಬಿಸ್ನೆಸ್ ಸೊ ಡೈಲಿ ಬಿಸ್ನೆಸ್ ಒಳಗೆ ಇವೆಲ್ಲ ನಡೆಯಂತ ಪ್ರೋಸೆಸ್ ಅಂತ ಹೇಳಿ ಹೇಳ್ಬೋದು ಓಕೆ ನಿನ್ನೆ ಏನಪ್ಪ ಎಕ್ಸಾಂಪಲ್ ಕೇಳಿದೆ ಓಕೆ ವಿ ಹ್ಯಾವ್ ಮೆನಿ ಎಕ್ಸಾಂಪಲ್ಸ್ ಓಕೆ ಎಕ್ಸಾಂಪಲ್ಸ್ ಅಂತ ನಾ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಬ್ಯಾಂಕಿಗೆ ಹೋಗ್ರಿ ನೀವು ಓಕೆ ಸೊ ಬ್ಯಾಂಕಿಗೆ ಹೋದಾಗ ಮ್ಯಾನೇಜರ್ ಏನ್ ಮಾಡ್ತಾನ ಬ್ಯಾಂಕ್ನಾಗ ಮ್ಯಾನೇಜರ್ ಏನ್ ಮಾಡ್ತಾನ
ಅವ ಒಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾನೆ. ಅಪ್ಲಿಕೇಶನ್ಸ್ ಯೂಸ್ ಮಾಡಿ ಎಲ್ಲೇ ಯಾವ ಕಸ್ಟಮರ್ ನಿಂತ ನಮಗ್ ಪ್ರಾಫಿಟ್ ಆಗಾಗತ್ತದೆ. ಓಕೆ, ಯಾವ ಕಸ್ಟಮರ್ ನ ನಾವ್ ತಗೋಬೇಕು, ಓಕೆ, ಅವಂದು ಪ್ರಾಫಿಟ್ ಅವಂದು ಲಾಸ್ ಇವೆಲ್ಲ ಎದರಿಂದ ಮಾಡ್ತಾನೆ, BI ನಿಂತ ಮಾಡ್ತಾನೆ. ಓಕೆ, ವೆನ್ ವಿ ಕನ್ಸಿಡರ್ ದ ಬ್ಯಾಂಕ್ ಆಸ್ ಎಕ್ಸಾಂಪಲ್, ಓಕೆ, ವೆನ್ ವಿ ಟೇಕ್ ಬ್ಯಾಂಕ್ ಆಸ್ ಎಕ್ಸಾಂಪಲ್, ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾನೆ ಅಂತಂದ್ರೆ he will uses the BI applications. BI applications ನ ಯೂಸ್ ಮಾಡಿ ಯಾವ ಕಸ್ಟಮರಿಗೆ ಎಷ್ಟು ಪ್ರಾಫಿಟ್ ಆಗತ್ತದ, ಯಾವ ಕಸ್ಟಮರ್ ನಿಂದ ಏನ್ ಆಗಾಗತ್ತದ, ಈಗ ಒಂದ್ FD ಮಾಡ್ದ ಅಂದ್ರ ಆ FD ನಿಂದ ನಮಗೆ ಎಷ್ಟು ಬರಾಕತ್ತದ, ಓಕೆ, ನಮಗೆ ಎಷ್ಟು ಪ್ರಾಫಿಟ್ ಆಗತ್ತದ, ಅವ ಇಷ್ಟ ಅಕೌಂಟ್ ಕ್ರಿಯೇಟ್ ಮಾಡಿದಂದ್ರೆ ಇಷ್ಟ ಪೀಪಲ್ಸ್ ಇಷ್ಟ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಮಗೆ ಎಷ್ಟು ಪ್ರಾಫಿಟ್ ಅಂದ್ರೆ ಅವಂದ ಪ್ರಾಫಿಟ್ ಅಂಡ್ ಲಾಸ್ ಇಸ್ ಮೆಸರಿಂಗ್ ಬೈ ದ BI. Okay, when we go for the bank, similarly when we go for the hotel, okay, hotel ನಾಗ BI ಏನ್ ಮಾಡ್ತಾನೆ, ಅವನು ಅವಂದಾದಂತ BI applications ನ ಯೂಸ್ ಮಾಡ್ತಾನೆ. we have many applications, okay, BI ಸಲಗ ಬಹಳಷ್ಟು ಅಪ್ಲಿಕೇಶನ್ಸ್ ಅದಾವ. ಸೊ ಹೋಟೆಲ್ ಒಳಗ ಅವನೇ ಆದಂತ ಒಂದು BI ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತಾನೆ. ಯೂಸ್ ಮಾಡಿ ಅವ ಏನ್ ಇನ್ಫಾರ್ಮೇಶನ್ ತಗೋತಾನ ಅಂತಂದ್ರೆ ಯಾವ ರೂಮ್ ವೆಕೆಂಟ್ ಅದಾವ, ಯಾವ ರೂಮ್ ನ ಕೊಡ್ಬೇಕು, ಯಾವ ರೂಮ್ ಅಕ್ಯುಪೈಡ್ ಅದಾವ, ಯಾವ ರೂಮಿನ್ ಎಷ್ಟು ರೇಟ್, ಓಕೆ, ಆಮೇಲೆ 1 per ರೂಮಿಗೆ ನನಗೆ ಎಷ್ಟು ಪ್ರಾಫಿಟ್ ಆಗತ್ತದ, ಸೊ ಟೋಟಲ್ ಆಗಿ ನನಗೆ ಪ್ರಾಫಿಟ್ ಎಷ್ಟ್ ಆಗತ್ತದ, ಲಾಸ್ ಎಷ್ಟ್ ಆಗತ್ತದ, ಓಕೆ, ರೂಮ್ ವೇಕೆನ್ಸೀಸ್, ರೆಸ್ಟೋರೆಂಟ್ಸ್, ಸೊ ಇವೆಲ್ಲ ಮ್ಯಾನೇಜ್ ಮಾಡಕ BI ಯೂಸ್ ಮಾಡ್ತಾರಂತ ಹೇಳ್ಬೋದು. ಓಕೆ, ಸೊ ಟೋಟಲಿ ಡೇ ಲೈಫ್ ನಾಗ ಎಲ್ಲಾ ಕಡೆ ನಾವು ಇದಕ್ಕೆ ಎಕ್ಸಾಂಪಲ್ಸ್ ನ ನೋಡ್ತೀವಿ. ಓಕೆ, ಅಂಡರ್ಸ್ಟುಡ್? Againappa and all others understood the example? Please reply. Examples ಗೊತ್ತಾಯ್ತಾ? There are many examples. Okay, day to day life tag ನಾವು ಬಹಳಷ್ಟು examples ನ ನೋಡ್ಕೊತ ಹೋಗ್ತೀವಿ ನಾವು. ಸೊ ನೀವು ಪರ್ಟಿಕ್ಯುಲರ್ ನೆಕ್ಸ್ಟ್ ಸಿಲೆಬಸ್ ಸ್ಟಾರ್ಟ್ ಆದ್ಮೇಲೆ OLLP ಮತ್ತೆ OLTP ಏನ್ ಓದ್ತಿರಲ್ಲ ಅದ್ರಾಗೂ ಎಕ್ಸಾಂಪಲ್ಸ್ ಬಹಳಷ್ಟು ಬರ್ತಾವ. ಈಗ ಬಿಸ್ನೆಸ್ ಅಪ್ಲಿಕೇಶನ್ ಅಂದ್ರೆ ಒಂದೇ ಅಪ್ಲಿಕೇಶನ್ಸ್ ಇರಂಗಿಲ್ಲ, ಎಲ್ಲಾ ಕಡೆನೂ ಅದನ್ನ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಓಕೆ, ಓಕೆ, ಸೊ ನೆಕ್ಸ್ಟ್ ಲೋವರ್ ಯುವರ್ ಹ್ಯಾಂಡ್ಸ್. ಸೊ ನೆಕ್ಸ್ಟ್ ಏನಂತ ಹೇಳಿದೆ ನಾನು, ಬಿಸ್ನೆಸ್ ಇಂಟೆಲಿಜೆನ್ಸ್ ಗೆ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಾನೂ ಕರೀತಾರ, ಅಂದ್ರೆ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಾನೂ ಕರೀತಾರ ಅಂತ ಹೇಳಿದ್ದೆ. ಓಕೆ, ಯಾರು ಮೀಟಿಂಗ್ ಬಿಡಬೇಡ್ರಿ, ನಾನು ಅಟೆಂಡೆನ್ಸ್ ತಗೊಂಡಿಲ್ಲ. ಓಕೆ, I am not responsible if you leave the meeting. Clear? ನಾನು ಅಟೆಂಡೆನ್ಸ್ ತಗೊಂಡಿಲ್ಲ, after 5 minutes I will take the attendance because some people are joining still. Okay, don't leave the meeting. Okay, so business intelligence na ಇನ್ನೊಂದು ಹೆಸರು ಏನಂತ ಕರೀತಾನೆ, ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅಂತ ಕರೀತಾನೆ. ಓಕೆ, ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಕರೀತಾನೆ. ಸೊ ನಾನು ನಿನ್ನೆ ಹೇಳಿದ್ದೆ, ನೀವು SC ಒಳಗೆ ವಾಟರ್ ಫಾಲ್ ಮಾಡಲ್ ನೋಡ್ತೀರಿ. ಓಕೆ, ಒಂದ್ ಕಂಪ್ನಿಗೆ ಹೋದಾಗ ನಾವು ಅಲ್ಲಿ ನಿಮ್ ವಾಟರ್ ಫಾಲ್ ಕಲ್ತಿರ SC ಒಳಗೆ. ಓಕೆ, ಸೊ ಒಂದ್ ಕಂಪ್ನಿಗೆ ಹೋದಾಗ ಅಲ್ಲಿ ಹೆಂಗ್ ಪ್ರೋಸೆಸ್ ಅಂದ್ರೆ ಒಂದ್ ಡೆವಲಪ್ಮೆಂಟ್ ಆಗ್ಬೇಕಂತ ಹೆಂಗ್ ಪ್ರೋಸೆಸ್ ಇರ್ತದೆ, ಫಸ್ಟ್ ಎಲ್ಲಿ ಹೋಗ್ತೀರಿ ನೀವು, ಕ್ಲೈಂಟಿಗೆ ಹೋಗ್ತೀರಿ. ಓಕೆ, ಸೊ ಕ್ಲೈಂಟಿಗೆ ಹೋಗಿ ರಿಕ್ವೈರ್ಡ್ ಡಾಟಾನ ತಗೊಂಡ್ ಬರ್ತೀರಿ. ಓಕೆ, ಆ ಡಾಟಾನ ಏನ್ ಮಾಡ್ತೀರಿ, ಅನಲೈಸ್ ಮಾಡ್ತೀರಿ. ಯಾರಿಗ್ ಕೊಡ್ತೀರಿ, ಅನಲೈಸರಿಗೆ ಕೊಡ್ತೀರಿ. ಸೊ ಅನಲೈಸರ್ ಏನ್ ಮಾಡ್ತಾನ, ಈ ಕ್ಲೈಂಟಿನ ಪ್ರಕಾರ ನಾವ್ ಹೆಂಗ್ ಪ್ರೋಗ್ರಾಮ್ ಬರೀಬೇಕು. ಓಕೆ, he will analyze there. Okay, ಅನಲೈಸ್ ಮಾಡಿ ಯಾರಿಗೆ ಕೊಡ್ತಾನೆ, ಡಿಸೈನರಿಗೆ ಕೊಡ್ತಾನೆ. ಡಿಸೈನರ್ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಡಿಸೈನ್ ಮಾಡ್ತಾನೆ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಅಲ್ಗಾರಿದಮ್ ಆರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಫ್ಲೋ ಚಾರ್ಟ್. ಸೊ ಡಿಸೈನ್ ಮಾಡ್ತಾನೆ. ಸೊ ಡಿಸೈನ್ ಮಾಡಿ ನೆಕ್ಸ್ಟ್ ಯಾರಿಗೆ ಕೊಡ್ತಾರೆ, ಹಂಗ ಡೆವಲಪ್ ಆಗೋತ ಹೋಗ್ತಾರೆ. ಅಂದ್ರೆ ಕೋಡಿಂಗ್ ಬರೀತಾರೆ, ಟೆಸ್ಟಿಂಗ್ ಬರೀತಾರೆ, ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ತಾರೆ. ಸೊ ಅಲ್ಲಿ ಹೆಂಗ ನಿಮ್ ಕಂಪ್ನಿ ಒಳಗ್ ಅನಲೈಸರ್ ಇರ್ತಾನ, ಏನ್ ಮಾಡ್ತಾನ ಅಂತಂದ್ರೆ ಕೊಟ್ಟಿದ್ದ ಪ್ರಾಡಕ್ಟ್ ನ ಅನಲೈಸ್ ಮಾಡ್ತಾನೆ. ಸೊ ಹಂಗೆ ಇಲ್ಲೂ ಇನ್ ಬಿಸ್ನೆಸ್ ವಿ ಹ್ಯಾವ್ ಅನಾಲಿಟಿಕ್ಸ್. Okay, and analyzer. In BI intelligence we have analytics and analyzer. Okay, so ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅನಾಲಿಟಿಕ್ಸ್ or analyzer ಅದು ಏನ್ ಡೀಲ್ ಮಾಡ್ತದೆ ಅಂತಂದ್ರೆ, business analytics deals with the methodology of making available dependable facts using large volume of high quality data from a multiple source. ಏನ್ ಮಾಡ್ತದೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಮಲ್ಟಿಪಲ್ ಸೋರ್ಸ್ ಕಡೆಯಿಂದ ಏನ್ ತಗೋತದೆ, ಲಾರ್ಜ್ ವಾಲ್ಯೂಮ್ ಆಫ್ ಡಾಟಾನ ತಗೋತಾರ. ಅಂತಂದ್ರೆ ಬೇರೆ ಬೇರೆ ಕಡೆಯಿಂದೆಲ್ಲ ಲಾರ್ಜ್ ವಾಲ್ಯೂಮ್ ಆಫ್ ಡಾಟಾನ ತಗೋತಾರ. ತಗೊಂಡು ಅದನ್ನ ಪರ್ಟಿಕ್ಯುಲರ್ ವೇ ಒಳಗ ಇಡ್ತಾರ. ಅದನ್ನ ನಾ ಎಕ್ಸಾಂಪಲ್ ಹೇಳಿದೆ ಏನಂತ ಹೇಳಿ, ಗ್ರೋಸರಿ ಶಾಪಿಗೆ ಹೋದಾಗ ನೀವು ನಿನ್ನೆ ವಿಡಿಯೋದಾಗೂ ನೋಡ್ರಿ, ಅಲ್ಲೊಂದು ಗ್ರೋಸರಿ ಶಾಪಿನ ಎಕ್ಸಾಂಪಲ್ ಕೊಟ್ಟಾನ. ಓಕೆ, ಸೊ ನೀವು ಗ್ರೋಸರಿ ಶಾಪ್ನಾಗ ಹೋದಾಗ ದೇರ್ ಆರ್ ಪರ್ಟಿಕ್ಯುಲರ್ ಡಾಟಾ, ದೇರ್ ಆರ್ ಪರ್ಟಿಕ್ಯುಲರ್ ಐಟಮ್ಸ್. ಓಕೆ, ಬಹಳಷ್ಟು ಇರ್ತಾವ, ಒಂದೇ ಇರಂಗಿಲ್ಲ. ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ನೋಡಿ, ಇಲ್ಲೇ ಉಂಡಿಗೆ ಹೋಗ್ರಿ, ಇಲ್ಲಾಂದ್ರೆ ರಿಲಯನ್ಸಿಗೆ ಹೋಗ್ರಿ, ಸೊ ಬಹಳಷ್ಟು ಐಟಮ್ಸ್ ಇರ್ತಾವ. ಅವನ್ನೆಲ್ಲ ಹೆಂಗ್ ಅರೇಂಜ್ ಮಾಡಿರ್ತಾನೆ, ಒಂದ್ ಪರ್ಟಿಕ್ಯುಲರ್ ರೋ, ಒಂದ್ ಪರ್ಟಿಕ್ಯುಲರ್ ಕಾಲಮ್ಸ್. ಓಕೆ,
ಈ ಐಟಮ್ಸ್ ಅಂದ್ರೆ ರಿಲೇಟೆಡ್ ಟು ಸೋಪ್ ಒಂದ್ ಕಡೆ ಇಟ್ಟಿರ್ತಾನೆ, ರಿಲೇಟೆಡ್ ಟು ಕಿಚನ್ ಸಾಮಾನ್ ಒಂದ್ ಕಡೆ ಇಟ್ಟಿರ್ತಾನೆ. ಸೊ ಎಲ್ಲಾ ಕಡೆ ಅರೇಂಜ್ ಮಾಡಿ ಇಟ್ಟಿರ್ತಾನೆ. ಹೆಂಗಂತಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಐಟಮ್ಸ್ ಆರ್ ಹ್ಯೂಜ್ ಅಮೌಂಟ್ ಆಫ್ ಡಾಟಾನ ಅರೇಂಜ್ ಮಾಡಿ ಇಟ್ಟಿರ್ತಾನೆ. ಹಂಗ ಇಲ್ಲೂ ಏನಿರ್ತದ, ಬಿಸ್ನೆಸ್ ಅನಾಲಿಟಿಕ್ಸ್ ಡೀಲ್ಸ್ ವಿತ್ ಲಾರ್ಜ್ ಪರ್ಟಿಕ್ಯುಲರ್ ಆಫ್ ಹೈ ಕ್ವಾಲಿಟಿ ಡಾಟಾನ ಏನ್ ಮಾಡ್ತಾನ, ಒಂದ್ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ಸ್ ಒಳಗ ಮಾಡಿ ಇಡ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ನಿನ್ನೆ ವಿಡಿಯೋದಾಗ ನೋಡಿದ್ರಿ, ಇಫ್ ಯು ಆರ್ ಸೀನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಹೌ ದೇ ಹ್ಯಾಸ್ ಶೋನ್. ಓಕೆ, ಡಾಟಾನ ಹೆಂಗ್ ತಗೊಂಡು ಹೆಂಗ್ ಅರೇಂಜ್ ಮಾಡ್ತಾನ ಅಂತ ಅದ್ರಾಗ ತೋರ್ಸಾನ. ಓಕೆ, ನೆಕ್ಸ್ಟ್ ಇದನ್ನೆಲ್ಲಾ ಮಾಡಾಕ ನಮ್ಗೆ ಚಾಲೆಂಜಸ್ ಅದಾವ ಅಂತ ಹೇಳ್ತಾನ. ಓಕೆ, ಏನ್ ಚಾಲೆಂಜಸ್? ನಾವೇನ್ ಡಾಟಾ ತಗೊಂಡಿರ್ತೀವಿ ಅದು ಗುಡ್ ಕ್ವಾಲಿಟಿ ಇರ್ಬೇಕು, ಫಸ್ಟ್ ಒನ್. ಓಕೆ, ವಿ ಹ್ಯಾವ್ ಮೆನಿ ಚಾಲೆಂಜಸ್ ಹಿಯರ್. ಸೊ ನಾವೇನ್ ಡಾಟಾ ತಗೊಂಡಿರ್ತೀವಿ ಅದನ್ನ ಫಸ್ಟ್ ಗುಡ್ ಕ್ವಾಲಿಟಿ ಇರ್ಬೇಕ. ಓಕೆ, ಆಮೇಲೆ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಒಳಗ ಇಂಟಿಗ್ರೇಟೆಡ್ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಒಳಗ ಅರೇಂಜ್ಡ್ ಇರ್ಬೇಕು. ಪ್ರಾಪರ್ಲಿ ಇಂಟಿಗ್ರೇಟೆಡ್ ಅಂದ್ರೆ ಕರೆಕ್ಟ್ ಆಗಿ ಅರೇಂಜ್ ಮಾಡಿ ಇರ್ಬೇಕು. ಸೆಕೆಂಡ್ ಒನ್. ಥರ್ಡ್ ಒನ್ ಅಂತಂದ್ರೆ ಸೆಕ್ಯೂರಿಟಿ ಕೊಡ್ಬೇಕು. ಆ ಡಾಟಾ ಏನ್ ನಾವು ತಗೊಂಡಿರ್ತೀವಲ್ಲ ಅದ್ರದ್ದು ಸೆಕ್ಯೂರ್ಡ್ ಇರ್ಬೇಕ. ಓಕೆ, ಆಮೇಲೆ ರೈಟ್ ಟೈಮಿಗೆ ರೈಟ್ ಫಾರ್ಮ್ಯಾಟ್ ಒಳಗ ಅದನ್ನ ಸ್ಟೋರ್ ಆಗಿ ಇಡ್ಬೇಕು. ಓಕೆ, ಸೊ ದೀಸ್ ಆರ್ ದ 4 ಚಾಲೆಂಜಸ್ ವಿ ಹ್ಯಾವ್ ಫೇಸಿಂಗ್. ಇದನ್ನ ಡೇ ಟು ಡೇ ನಾವು BI ಯೂಸ್ ಮಾಡ್ತೀವಿ, ಅಲ್ಲಿ ಇವ್ 4 ಚಾಲೆಂಜಸ್ ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಚಾಲೆಂಜಸ್? ಫಸ್ಟ್ ಒನ್ ಇಸ್ ಗುಡ್ ಕ್ವಾಲಿಟಿ, ಸೆಕೆಂಡ್ ಒನ್ ಇಸ್ ಡಿಫ್ರೆಂಟ್ ಫಾರ್ಮ್ಯಾಟ್ ನ ಪ್ರಾಪರ್ಲಿ ಇಂಟಿಗ್ರೇಟ್ ಆಗ್ಬೇಕು. ಓಕೆ, ಆಮೇಲೆ ಡಾಟಾ ನೀವೇನ್ ಅಗ್ರಿಗೇಟ್ ಮಾಡಿದ ಡಾಟಾ ತಗೊಂಡಿರ್ತಿರಲ್ಲ ಅದನ್ನ ಸೆಕ್ಯೂರಿಟಿ ಕೊಡ್ಬೇಕು. ಅಂಡ್ ಫೋರ್ತ್ ಒನ್ ಇಸ್ ರೈಟ್ ಟೈಮಿಗೆ ರೈಟ್ ಫಾರ್ಮ್ಯಾಟ್ ರೈಟ್ ಪೀಪಲ್ ಹೋಗಿ ಮುಟ್ಬೇಕು. ದೀಸ್ ಆರ್ ದ 4 challenges we are going to face in the BI. Understood? Understood? Please reply. Okay, lower your hands. Just a second, I'm going to take the attendance here. ಬಿಡಾಕತ್ತೀನಿ ಮತ್ ನನಗೆ ಆಮೇಲೆ ಸಿಗೋದಾಗಂಗಿಲ್ಲ ಯಾರು ಬಿಟ್ಟಿರ್ತಿರೋ ಯಾರಿಲ್ಲ ಓದ್ತೀರಿ. Okay, lower your hands so that I can take the attendance. Shanta, Megha and Sushant, lower your hands. Okay. Okay, so we'll continue here. 39 ಆದ್ರೆ ಮತ್ತೆ ಯಾರು ಬಂದ್ರಿ ಇಬ್ರು? Okay, we'll see that later on. Next in the business have gone past the traditional approaches and moved into the real of statistical analysis and predictive modeling. Okay, so ಏನ್ ಹೇಳಕತ್ತಾನ ಅಂತಂದ್ರೆ ಬಿಸ್ನೆಸ್ ಹಿಂದೇನ್ ಟ್ರೆಡಿಷನಲ್ ಅಪ್ರೋಚಸ್ ಇತ್ತು ಅದನ್ನ ಓವರ್ಕಮ್ ಮಾಡಿ, ಓಕೆ, ಪ್ರೆಸೆಂಟ್ ಸ್ಟಾಟಿಸ್ಟಿಕಲ್ ಮತ್ತೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಿ ಬೇರೆ ಬೇರೆ ಅನಲೈಸ್ ಮಾಡಿ ಬೇರೆ ಬೇರೆನ ತಗೊಂಡದ ಅಂತ ಹೇಳಕತ್ತಾನ. ಅಂದ್ರೆ ಹಿಂದೇನಿತ್ತು ಟ್ರೆಡಿಷನಲ್ ಅಪ್ರೋಚಸ್ ಇತ್ತು ಬಿಸ್ನೆಸ್ ನ. ನೀವು ನೋಡ್ತೀರಿ ಲೈಕ್ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರ, ಸ್ಟೋರ್ ಹಾಕ್ತಿದ್ರ, ಅಲ್ಲೆಲ್ಲ ಏನೇನ್ ಪ್ರಾಫಿಟ್ ಲಾಸ್ ಆಗ್ಯದ ಎಷ್ಟು ಹೋಗ್ಯದ ಅದನ್ನೆಲ್ಲ ಬರ್ಕೋತಿದ್ರ. ಕರೆಕ್ಟ್? ಒಂದ್ ಬುಕ್ ಮೇಂಟೈನ್ ಮಾಡ್ತಿದ್ರ. ಸೊ ಅದ್ರಾಗ ಇವತ್ತು ಇಷ್ಟ ಸಾಮಾನ್ ಆತ ಅಷ್ಟ ಆತ ಅದನ್ನೆಲ್ಲ ಮೇಂಟೈನ್ ಮಾಡ್ತಿದ್ರು. ಓಕೆ, ಬರ್ಕೋತಿದ್ರು. ಆಮೇಲೆ ಹಳೆ ಅಪ್ರೋಚಸ್ ಎಲ್ಲ ಇದು. ಓಕೆ, ನಾವು ಈಗೇನಾಗ್ಯದ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಆಲ್ ವಿ ಆರ್ ಮೇಂಟೈನಿಂಗ್ ಆನ್ಲೈನ್. ಓಕೆ, ಸೊ ನೀವು ಕಂಪ್ಯೂಟರ್ ಒಳಗ್ ತಗೊಂಡ್ರು ನಮ್ಗಲ್ಲೇ ಬಿಲ್ಲಿಂಗ್ ಮಾಡ್ಬೇಕಂದ್ರೆ ಸ್ಕ್ಯಾನರ್ ಯೂಸ್ ಮಾಡ್ತೀರಿ. ಸ್ಕ್ಯಾನರ್ ಯೂಸ್ ಮಾಡಿ ಈಗೇನ್ ಬರ್ಕೋದ್ ಕೂಡಂಗಿಲ್ಲ, ಎಷ್ಟ್ ಐಟಮ್ಸ್ ನ ಅದು ಸ್ಕ್ಯಾನ್ ಮಾಡ್ತದ, ತಾನೇ ಪರ್ಟಿಕ್ಯುಲರ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತಾನೇ ಕೊಡ್ತದ. ಓಕೆ, ಆಮೇಲೆ ನೀವು ಆನ್ಲೈನ್ ಮಾಡ್ತೀರ, ಆನ್ಲೈನ್ ಅಲ್ಲಿ ಯಾರು ಬಿಲ್ಲಿಂಗ್ ಮಾಡ್ಕೊಂಡು ಬರ್ಕೋದ್ ಕೂಡಂಗಿಲ್ಲ, ಎಲ್ಲ ಪರ್ಟಿಕ್ಯುಲರ್ ಆಗಿ ನಾಟ್ ಓನ್ಲಿ ಬಿಲ್ಲಿಂಗ್ ಬಂತ ಏನ್ ಹೇಳಾಗತ್ತಿಲ್ಲ, ಏನೇ ಇರ್ಲಿ ಏನ್ ಟ್ರೆಡಿಷನಲ್ ಅಪ್ರೋಚಸ್ ಹಳಿ ಅಪ್ರೋಚಸ್ ಏನ್ ಇತ್ತಲ್ಲ ಅದನ್ನೆಲ್ಲ ಓವರ್ಕಮ್ ಆಗಿ BI ಯೂಸ್ ಮಾಡಿ ಹೊಸ ಹೊಸ ಅಪ್ರೋಚಸ್, ಹೊಸ ಹೊಸ ಸ್ಟ್ರಾಟಜೀಸ್, ಓಕೆ, ಹೊಸ ಹೊಸ ಟೆಕ್ನಾಲಜಿನ ಬಂದಾವ ಅಂತ ಹೇಳಾಕತ್ತಾನ. ಅಂದ್ರೆ ಟ್ರೆಡಿಷನಲ್ ಅಪ್ರೋಚಸ್ ಎಲ್ಲ ಓವರ್ಕಮ್ ಆಗ್ಯಾವ ಅಂತ ಹೇಳಾಕತ್ತಾನ. ಓಕೆ, ನೆಕ್ಸ್ಟ್ ಆರ್ಗನೈಸೇಷನ್ಸ್ ವರ್ಲ್ಡ್ ವೈಡ್ ಹ್ಯಾವ್ ಇವಾಲ್ವ್ ಸಿಸ್ಟಮ್ಸ್ ಅಂಡ್ ಪ್ರೋಸೆಸ್ ಟು ಟ್ರಾನ್ಸ್ಫಾರ್ಮ್ transactional data into the business insights. ಅಂದ್ರೆ ಅದೇ ಆರ್ಗನೈಸೇಷನ್ ನಾಟ್ ಓನ್ಲಿ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ, ಓಕೆ,
ಸಾರಿ ಸೊ ವರ್ಲ್ಡ್ ವೈಡ್ ಒಳಗ ಓಕೆ ವರ್ಲ್ಡ್ ವೈಡ್ ಒಳಗ ಎಲ್ಲಾ ಸಿಸ್ಟಮ್ಸ್ ಇವಾಲ್ವ್ ಆಗ್ಯಾವ ಅಂತಂದ್ರೆ ಚೇಂಜಸ್ ಆಗ್ಯಾವ. ಸೊ ಎಲ್ಲಾ ಸಿಸ್ಟಮ್ಸ್ ಚೇಂಜಸ್ ಆಗಿ ಟ್ರಾನ್ಸಾಕ್ಷನಲ್ ಡಾಟಾನ ಬಿಸ್ನೆಸ್ ಸೈಟ್ ಒಳಗ ತಗೊಂಡ್ ಬರಾಕತ್ತಾರ ಅಂತ ಹೇಳಾಕತ್ತಾನ. ಅಂದ್ರೆ ಆಲ್ ಹ್ಯಾಸ್ ಓವರ್ಕಮ್ಡ್ ಅಂತ ಹೇಳಾಕತ್ತಾನ. ಸೊ ನೀವು ನೋಡ್ಬೋದು ಬಹಳಷ್ಟು ಚೇಂಜಸ್ ಆಗ್ಯಾವ ಈಗಿನ ಪ್ರೆಸೆಂಟ್ ಬಿಸ್ನೆಸ್ ಒಳಗ. ನೀವ್ ಇವನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತಗೊಂಡ್ರು ಓಕೆ ಅಲ್ಲಿನೂ ನಾವು ಇವಾಲ್ಡ್ ಅಂದ್ರೆ ಕಂಪ್ಯೂಟರೈಸ್ಡ್ ಅಥವಾ ಎಲ್ಲ ಲೈಕ್ ಬಿಸ್ನೆಸ್ ಯೂಸ್ ಮಾಡಿ ಈಗೇನ್ ಬಿಸ್ನೆಸ್ ಯೂಸ್ ಮಾಡ್ತೀವಲ್ಲ ಎಂಟರ್ಪ್ರೈಸಸ್ ಯೂಸ್ ಮಾಡ್ತೀವಿ ಇವನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಳಗೂ ನಾವು ಕಂಪ್ಯೂಟರೈಸ್ಡ್ ಮಾಡಾಕತ್ತೀವಿ ಆನ್ಲೈನ್ ಮಾಡಾಕತ್ತೀವಿ ಅಂತ ಹೇಳ್ತಾನೆ. ಓಕೆ ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಚೇಂಜ್ಡ್ ಅಂತ ಹೇಳ್ತಾನೆ. ನಾಟ್ ಓನ್ಲಿ ಇನ್ ಅ ಪರ್ಟಿಕ್ಯುಲರ್ ಸಿಟಿ, ನಾಟ್ ಓನ್ಲಿ ಅ ಪರ್ಟಿಕ್ಯುಲರ್ ಕಂಟ್ರಿ, all over the world it has been evolved ante helakatana. Okay so next BI systems and analytical applications provide organizations with information from the enormous amount of data hidden in their various internal systems and equip the organization with the ability to influence the business direction. Okay so ಇಲ್ಲಿ ಏನ್ ಆಗತ್ತೆ ನೋಡ್ರಿ BI system ಮತ್ತೆ analytical applications ಏನ್ ಪ್ರೊವೈಡ್ ಮಾಡ್ತದೆ ಅಂದ್ರೆ BI systems ಯೂಸ್ ಮಾಡೋದಂತ ಅನಾಲಿಟಿಕಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಏನ್ ಸಿಗಾಕತ್ತದ ಅಂತಂದ್ರೆ ಆರ್ಗನೈಸೇಷನ್ಸ್ ವಿತ್ ಇನ್ಫಾರ್ಮೇಶನ್ ಫ್ರಮ್ ದ ಎನಾರ್ಮಸ್ ಅಮೌಂಟ್ ಆಫ್ ಡಾಟಾ ಹಿಡನ್. ನಮ್ಗೆ ಏನ್ ಡಾಟಾ ಹಿಡನ್ ಇರ್ತದಲ್ಲ ಅಂತವೆಲ್ಲ ಇನ್ಫಾರ್ಮೇಶನ್ಸ್ ನ ಸಿಗಾಕತ್ತದ ಅಂತ ಹೇಳ್ಬೋದು. ವೇರಿಯಸ್ ಇಂಟರ್ನಲ್ ಸಿಸ್ಟಮ್ ಓಕೆ ಲೈಕ್ ಹಿಡನ್ ಡಾಟಾಸ್ ಅಂತಂದ್ರೆ ನಾವು ಸೆಕ್ಯೂರ್ಡ್ ಒಂದೊಂದು ಸಿಚುವೇಶನ್ಸ್ ಇರ್ತಾವಲ್ಲ ಸೆಕ್ಯೂರ್ಡ್ ಮಾಡಿಟ್ಟಿರ್ತಾರೆ. ಓಕೆ ಅದನ್ನು ನಮ್ಗ ಸಿಗಾಕತ್ತದ ಎಲ್ಲ ಹಿಡನ್ ಡಾಟಾನು ಎಷ್ಟೇ ಇಂಟರ್ನಲ್ ಸಿಸ್ಟಮ್ಸ್ ಒಳಗೆ ಇದ್ರು ಅದನ್ನ ನಮಗ ಹಿಡನ್ ಡಾಟಾ ಎನಾರ್ಮಸ್ ಹಿಡನ್ ಡಾಟಾನ ನಮಗ ಸಿಗಾಕತ್ತದ ಅಂತ ಹೇಳ್ಬೋದು. ಇದರಿಂದ ಏನಾಗ್ತದೆ ನಾವೇನ್ ಬ್ಲಾಕ್ ಮನಿ ಮಾಡ್ತಿರ್ತಾರಲ್ಲ ಅವರೆಲ್ಲ ಸೊ ಬ್ಲಾಕ್ ಮನಿ ಮಾಡೋರಿಗೆ ಅದೆಲ್ಲ ಏನಂತಾರೆ ಒಂಥರ ಓವರ್ಕಮ್ ಮಾಡ್ದಂಗ. ಓಕೆ ಸೊ ಇವೆಲ್ಲ ಹಿಡನ್ ಡಾಟಾ ನಮಗ್ ಸಿಗಾಕತ್ತಿಂದ ಯಾರು ಬ್ಲಾಕ್ ಮನಿ ಮಾಡ್ತಿರ್ತಾರ ಅವರಿಗೆಲ್ಲ ಓವರ್ಕಮ್ ಮಾಡ್ದಂಗ ಅಂತ ಹೇಳ್ಬೋದು. ಓಕೆ ಸೊ ಏನದ BI ಲೈಕ್ BI ಸಿಸ್ಟಮ್ಸ್ ಮತ್ತೆ ಅನಾಲಿಟಿಕಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋದ್ರಿಂದ ಏನಾಗತ್ತದ ನಮ್ಗ ಹಿಡನ್ ಡಾಟಾ ಯಾವುದೇ ಇಂಟರ್ನಲ್ ಸಿಸ್ಟಮ್ ನಾಗಿಂದ ಹಿಡನ್ ಡಾಟಾನ ನಮಗ ಸಿಗಾಕತ್ತದ ಅಂತ ಹೇಳ್ತಾನೆ. ಸೊ ಅದರಿಂದ ಏನಾಗತ್ತದ ಅಂತಂದ್ರೆ ಬಿಸ್ನೆಸ್ ಡೈರೆಕ್ಷನ್ಸ್ ನ ಇನ್ಫ್ಲೂಯೆನ್ಸ್ ಮಾಡಾಕತ್ತೀವಿ ಅಂತ ಹೇಳಾಕತ್ತಾನ. ಸೊ ದಟ್ ಈಸ್ ದ ಥಿಂಗ್ ವಿಚ್ ವಿ ಆರ್ ಗೆಟಿಂಗ್ ಫ್ರಮ್ ದ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಓಕೆ ನೆಕ್ಸ್ಟ್ ಅದರಿಂದ ನಮಗೆ ಏನೇನ್ ಸಿಗಾಕತ್ತದ ದೇ ಪ್ರೊವೈಡ್ ಆನ್ಸರ್ಸ್ ಟು ದ ಕಾಂಪ್ಲೆಕ್ಸ್ ಬಿಸ್ನೆಸ್ ಕ್ವಶನ್ಸ್. ಓಕೆ ಅಂದ್ರೆ BI ಯೂಸ್ ಮಾಡೋದ್ರಿಂದ ನಮಗ ಏನೇನ್ ಆನ್ಸರ್ ಸಿಗಾಕತ್ತದ ಅಂತಂದ್ರ ಓಕೆ okay these are the some answers we are getting from the business. okay complex business ಇಂದ ನಮ್ಗೆ ಏನೇನ್ ಆನ್ಸರ್ ಸಿಗ್ಬೋದು ಅಂದ್ರೆ ನೀವು BI ಓದೋದ್ರಿಂದ ನಿಮ್ಗೆ ಏನೇನ್ ಸಿಗ್ಬೋದು ಅಂತಂದ್ರೆ how do we get more insights about our customers, partners and employee talents. okay so ನಮ್ಗೆ ಕಸ್ಟಮರ್ ಬಗ್ಗೆ ಪಾರ್ಟ್ನರ್ಸ್ ಬಗ್ಗೆ ಎಂಪ್ಲಾಯೀಸ್ ಟ್ಯಾಲೆಂಟ್ಸ್ ಬಗ್ಗೆ ನಮಗೆ ಇನ್ಸೈಟ್ಸ್ ನ ಸಿಗ್ತದೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಓದೋದ್ರಿಂದ. ಓಕೆ ನೆಕ್ಸ್ಟ್ ಏನ್ ಸಿಗ್ತದೆ ಅಂತಂದ್ರೆ ಹೌ ಡು ವಿ ಡಿಟೆಕ್ಟ್ ಅಂಡ್ ಪ್ರಿವೆಂಟ್ ಫ್ರಾಡ್ಸ್ ನ ಹೆಂಗ್ ಡಿಟೆಕ್ಟ್ ಮಾಡ್ಬೋದು ಹೆಂಗ್ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿ. ಓಕೆ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅವರ್ ಕಸ್ಟಮರ್ ವಿಲ್ ನೀಡ್. ಕಸ್ಟಮರಿಗೆ ಏನ್ ಬೇಕಾಗಿದೆ ಎಂತ ಪ್ರಾಡಕ್ಟ್ ಬೇಕಾಗಿದೆ ಎಂತ ಸರ್ವಿಸಸ್ ಬೇಕಾಗಿದೆ ಸೊ ಅದನ್ನ ಸಿಗ್ತದೆ. ಓಕೆ ಹೌ ಡು ವಿ ಎನ್ಹಾನ್ಸ್ ದ ಎಕ್ಸ್ಪೆರಿಮೆಂಟ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿತ್ ಅಸ್ ಫಾರ್ ಆಲ್ ಸ್ಟಾಕ್ ಹೋಲ್ಡರ್ಸ್ ಅಂತಂದ್ರೆ ನಮ್ ಜೊತೆ ಬಿಸ್ನೆಸ್ ಮಾಡೋದ್ರಿಂದ ಅವ್ರ ಸ್ಟಾಕ್ ಹೋಲ್ಡರ್ಸ್ ಗೆ ಏನೇನ್ ಸಿಗಾಕತ್ತದೆ ಅಂತ ಹೇಳಿ ಅಂದ್ರೆ ನಾವ್ ಹೆಂಗ್ ಎನ್ಹಾನ್ಸ್ ಮಾಡ್ಬೋದು ಅಂತ ಹೇಳಿ ಇಷ್ಟೆಲ್ಲ ಪರ್ಟಿಕ್ಯುಲರ್ ಥಿಂಗ್ಸ್ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಓದೋದ್ರಿಂದ ನಮ್ಗ ಗೊತ್ತಾಗ್ಬೋದು ಅಂತ ಹೇಳ್ತಾನೆ. ಓಕೆ ಸೊ ಟೋಟಲಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತಂದ್ರೆ ಒಂದ್ ಪರ್ಟಿಕ್ಯುಲರ್ ಡಾಟಾನ ನಾವು ಹೆಂಗ್ ಡಾಟಾ ಅಂತಂದ್ರೆ ಐಟಮ್ ಇರ್ಬೋದು. ಓಕೆ ಸೊ ಒಂದ್ ಪರ್ಟಿಕ್ಯುಲರ್ ಐಟಮ್ ನ ನಾವ್ ಹೆಂಗ್ ಸೆಂಡ್ ಮಾಡ್ತೀವಿ ಸೊ ಹೆಂಗ್ ಪರ್ಸನ್ಸ್ ಗೆ ರೈಟ್ ಪ್ಲೇಸಿಗೆ ರೈಟ್ ಟೈಮಿಗೆ ಹೋಗಿ ಮುಟ್ಸ್ತೀವಿ ಅದ್ರ ಕ್ವಾಲಿಟಿ. ಓಕೆ ಸೊ ಅದರದ ರಿಲಯಬಲ್ ಸೊ ಇವನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿ. ಓಕೆ ಸೊ ಆಮೇಲೆ ಕಸ್ಟಮರ್ಸ್ ಬಗ್ಗೆ ಗೊತ್ತಾಗ್ತದೆ ನಮ್ಗೆ ಕಸ್ಟಮರ್ಸ್ ಏನ್ ಬೇಕಾಗಿದೆ ಕಸ್ಟಮರ್ಸ್ ಗೆ ಎಂತ ಪ್ರಾಡಕ್ಟ್ಸ್ ಬೇಕಾಗಿದೆ ಎಂತ ಸರ್ವಿಸಸ್ ಬೇಕಾಗಿದೆ ಅದೆಲ್ಲ ಗೊತ್ತಾಗ್ತದೆ. ಆಮೇಲೆ ಫ್ರಾಡ್ಸ್ ಆಗ್ತಿರ್ತಾವ ನೋಡ್ರಿ. ಫ್ರಾಡ್ಸ್ ಅಂತಂದ್ರೆ ನೀವು ನೋಡ್ಬೋದು ನಿಮಗ್ ತೋರ್ಸೋದೇ ಬಂದ್ ತೋರಿಸ್ತಾರೆ ಕೊಡೋದೇ ಬಂದ್ ಕೊಡ್ತಾರೆ. ಓಕೆ ದೋಸ್ ಆಲ್ ಆರ್ ದ ಫ್ರಾಡ್ ಥಿಂಗ್ಸ್. ಓಕೆ
ನೀವು ಆನ್ಲೈನ್ ಸರ್ವಿಸಸ್ ಅದು ಮಾಡ್ಬೇಕಾದಾಗ ನೋಡ್ತೀರಿ, ಏನೋ ನಿಮಗೊಂದು ತೋರ್ಸಿರ್ತಾರೆ ಬಟ್ ಬಂದಿದೆ ಬೇರೆ ಬಂದಿರ್ತದೆ. ಓಕೆ, ಸೊ ಅಂತವೆಲ್ಲ ನಾವು ಡಿಟೆಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಆಮೇಲೆ ನಮ್ ಜೊತೆ ಬಿಸ್ನೆಸ್ ಮಾಡೋದ್ರಿಂದ ಸ್ಟಾಕ್ ಹೋಲ್ಡರ್ಸ್ ಗೆ ಏನೇನ್ ಪ್ರಾಫಿಟ್ ಆಗತ್ತದೆ, ಏನೇನ್ ಸಿಗಾಕತ್ತದೆ. ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಅಂದ್ರೆ BI ಓದೋದ್ರಿಂದ ಇವೆಲ್ಲ ನಮಗ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಸೊ ಟೋಟಲಿ ಕ್ಲಿಯರ್ಡ್ ಅಬೌಟ್ ದ ಬಿಸ್ನೆಸ್ ಇಂಟೆಲಿಜೆನ್ಸ್. Just knowledge about, just a small knowledge about the business intelligence or business analytics gotaate? Please reply. I want answer from everyone. Please, I want answer from everyone. Okay, so in general, okay, lower your hands. In general ಆಗಿ ಏನ್ ಹೇಳ್ತೀರಿ ಅಂತಂದ್ರೆ it is totally related to the business ಅಂತ ಹೇಳ್ಬೋದು. Okay, little bit ಯಾಕೆ? Okay, don't worry, little bit ತಿಳಿದಿದ್ರು ಏನ್ ಪ್ರಾಬ್ಲಮ್ ಇಲ್ಲ. Next tomorrow we are starting with the your actual syllabus. Okay, ಅಲ್ಲಿ ನಿಮಗೆ ಗೊತ್ತಾಗ್ತದೆ ಇದು ಎದಕ್ಕೆ ಹೇಳಿದೆ ಅಂತಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಓವರ್ ಆಲ್ ನಾಲೆಜ್ ಬರ್ಲಿ, ಬಿಸ್ನೆಸ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಬರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಟೈಪ್ ಹೇಳಿದೆ ಅಷ್ಟೇ. ಓಕೆ, ಈಗ ಡೈರೆಕ್ಟ್ ಆಗಿ ನಾ ಸಿಲೆಬಸ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಒಬ್ವಿಯಸ್ಲಿ ಏನ್ ಅಂತ ಬರೀ ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲ, ತಿಳಿತದೆ ನಿಮಗ. ಬಟ್ ಏನ್ ಅಂತ ಬರೀ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಕ್ಲಿಯರ್ ಆಗಿ ಐಡಿಯಾ ಬರಂಗಿಲ್ಲ. ಅದ್ರ ಸಲುವಾಗಿ ನಿಮ್ಗೆ ಸ್ವಲ್ಪ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಹೇಳಿ ಇಂಟ್ರೊಡಕ್ಷನ್ ಕೊಟ್ಟ. ಸೊ ಟುಮಾರೋ ವಿಲ್ ಸ್ಟಾರ್ಟ್ ವಿತ್ ದ ಆಕ್ಚುಯಲ್ ಸಿಲೆಬಸ್. ಓಕೆ, ಸೊ ನಾಳೆ ಸ್ಟಾರ್ಟ್ ಮಾಡ್ತೀನಿ. ವಿಲ್ ಡೀಲ್ ವಿತ್ ದ ಫಸ್ಟ್ ಯೂನಿಟ್. ಯುವರ್ ಫಸ್ಟ್ ಯೂನಿಟ್ ಇಸ್ this one, business view of information technology applications ಅಂತ. ಸೊ ಇದ್ರಾಗ ನೀವು ಬಿಸ್ನೆಸ್ ಎಂಟರ್ಪ್ರೈಸಸ್ ಬಗ್ಗೆ ನೋಡ್ತೀರಿ, ಕೋರ್ ಬಿಸ್ನೆಸ್ ಬಗ್ಗೆ ನೋಡ್ತಾರೆ. ನೀನೇ ಹೇಳಿದ್ದೆ ನಾನು ನಿನ್ನೆ. ಸೊ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನೋಡ್ತೀರಿ, ಆಮೇಲೆ IT ನ ಹೆಂಗ್ ಬಿಸ್ನೆಸ್ ಒಳಗೆ ಹಾಕಿರುವಂತೆ ಅದನ್ನ ನೋಡ್ತೀರಿ. ಓಕೆ, ಇಲ್ಲಿ ಒಂದು ಫ್ರೇಮ್ ವರ್ಕ್ ಅದ, ಬಾಲ್ಡ್ರಿಡ್ಜ್ ಅಂತ ಹೇಳಿ. ಸೊ ಬಾಲ್ಡ್ರಿಡ್ಜ್ ಬಿಸ್ನೆಸ್ ಎಕ್ಸಲೆನ್ಸ್ ಫ್ರೇಮ್ ವರ್ಕ್ ಅಂತ ಹೇಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್, ಕೀ ಪರ್ಪೋಸ್, ಅಪ್ಲಿಕೇಶನ್ಸ್, ಐಟಿ ನ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಚಾಪ್ಟರ್ ಅದ. ವಿಲ್ ಡೀಲ್ ವಿತ್ ದಟ್ ಟುಮಾರೋ. ಓಕೆ ಓಕೆ, so next one more thing is those who are in my guidance project. Okay, project na ನಂದು ಅಂಡರ್ ಯಾರದಿರಿ, ಯಾರು ಒಬ್ಬರ ಟೀಮ್ ಮೆಂಬರ್ ಇರ್ಬೋದಿಲ್ಲ. ಓಕೆ, ಸೊ ಹಾರ್ಡ್ವೇರ್ ಇದ್ದವ್ರ, ನಿಮ್ದು ಹಾರ್ಡ್ವೇರ್ ಇದ್ದವ್ರ ಅಂತಂದ್ರ ನೀವು ಎಂಬೆಡೆಡ್ ಮ್ಯಾಗ ಮಾಡಾಕತ್ತಿದ್ರ ಅಂತಂದ್ರ ನಿಮ್ದು ಪ್ರಾಡಕ್ಟ್ ನ ತಗೊಂಡ್ ಬರ್ರಿ. ಓಕೆ, ನಿಮ್ದು ಏನ್ ಪ್ರಾಡಕ್ಟ್ಸ್ ಬೇಕು ಅವನ್ನೆಲ್ಲ ತಗೊಂಡ್ ಬರ್ರಿ. ತಗೊಂಡ್ ಬಂದು ಕೋಡಿಂಗ್ ಸ್ಟಾರ್ಟ್ ಮಾಡ್ರಿ ಎಂಬೆಡೆಡ್ ಇದ್ದವ್ರು. ಓಕೆ, ಎಂಬೆಡೆಡ್ ಅಂದ್ರೆ ಹಾರ್ಡ್ವೇರ್ ಮ್ಯಾಗ ಮಾಡಾಕತ್ತವ್ರು. ಓಕೆ, ನೆಕ್ಸ್ಟ್ ಸಾಫ್ಟ್ವೇರ್ ಇದ್ದವ್ರು ಏನ್ ಮಾಡ್ರಿ, ಡಿಸೈನ್ ಮಾಡ್ರಿ. ಡಿಸೈನ್ ನ ಡೈರೆಕ್ಟ್ ನಿಮ್ದು ಲ್ಯಾಪ್ಟಾಪ್ ನಾಗ ಮಾಡಕ್ ಹೋಗ್ಬೇಡ್ರಿ. ಡಿಸೈನ್ ನ ಫಸ್ಟ್ ಬೈ ಹ್ಯಾಂಡ್ ಮಾಡ್ರಿ. ಓಕೆ, ಬೈ ಹ್ಯಾಂಡ್ ಮಾಡಿ ನಮಗ್ ತೋರಿಸ್ರಿ, ಅದನ್ನ ಡ್ರಾ ಮಾಡ್ರಿ ಬುಕ್ ನಾಗ ಮಾಡಿ ನಮಗ್ ತೋರಿಸಿ ಅದನ್ನ ಓಕೆ ಆದಾಗ ನೀವು ಡಿಸೈನ್ ಲ್ಯಾಪ್ಟಾಪ್ ನ ಹಾಕಾಕತ್ರಿ. ಓಕೆ, ಸೊ ಡಿಸೈನ್ ಮಾಡ್ರಿ. ಸಾಫ್ಟ್ವೇರ್ ಇದ್ದವರು ಡಿಸೈನ್ ಮಾಡ್ರಿ. ಡಿಸೈನ್ ಆದ್ಮೇಲೆ ಕೋಡಿಂಗ್ ಚಾಲೂ ಮಾಡ್ರಿ. ಓಕೆ, ಆಮೇಲೆ ನಿಮ್ಗೆ ಏನ್ ಸಾಫ್ಟ್ವೇರ್ಸ್ ಬೇಕು, ಹಾರ್ಡ್ವೇರ್ ಪೀಪಲ್ಸ್ ಅಂಡ್ ಸಾಫ್ಟ್ವೇರ್ ಪೀಪಲ್ಸ್ ಬೋತ್, ನಿಮಗೆ ಏನ್ ಸಾಫ್ಟ್ವೇರ್ಸ್ ಬೇಕು ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋರಿ. ದಿಸ್ ಇಸ್ ದ ನೆಕ್ಸ್ಟ್ ಪ್ರೊಸೆಸ್. ಹಾರ್ಡ್ವೇರ್ ಪೀಪಲ್ಸ್ ನಿಮ್ ಪ್ರಾಡಕ್ಟ್ಸ್ ನ ಬೈ ಮಾಡ್ರಿ, ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋರಿ, ಆಮೇಲೆ ಕೋಡಿಂಗ್ ಸ್ಟಾರ್ಟ್ ಮಾಡ್ರಿ. ಸಾಫ್ಟ್ವೇರ್ ಪೀಪಲ್ಸ್ ಡಿಸೈನ್ ಹಾಕ್ರಿ. ಓಕೆ, ಡಿಸೈನ್ ಹಾಕದ್ಮೇಲೆ ನಿಮ್ಗೆ ಏನ್ ಸಾಫ್ಟ್ವೇರ್ಸ್ ಬೇಕು ಅವನ್ನೆಲ್ಲ ತಗೊಂಡ್ ನಿಮ್ ಲ್ಯಾಪ್ಟಾಪ್ ನಾಗ ಡೌನ್ಲೋಡ್ ಮಾಡ್ಕೋರಿ. ಆಮೇಲೆ ಒನ್ ಮೋರ್ ಥಿಂಗ್ ಇಸ್ ಇದನ್ನ ಏನ ಕೋಡಿಂಗ್ ನ ಸ್ಟಾರ್ಟ್ ಮಾಡಿ. ಕ್ಲಿಯರ್ ಆಯ್ತಾ? ಫಸ್ಟ್ ಡಿಸೈನ್ ನನಗೆ ಕರೆಕ್ಟ್ ಆಗ್ಬೇಕು. ಡಿಸೈನ್ ಕರೆಕ್ಟ್ ಆದ್ಮೇಲೆ ನೀವು ಕೋಡಿಂಗ್ ಸ್ಟಾರ್ಟ್ ಮಾಡ್ರಿ. ಓಕೆ ಓಕೆ, so anything doubt about the business intelligence introduction, today's class and yesterday's class? Anything, any doubts? Illa? Okay. Okay, tomorrow first hour is my class.
ಎಲ್ಲಾರು ಅಟೆಂಡ್ ಮಾಡ್ರಿ, ಯಾರಾಗಿಲ್ಲ ಅವರಿಗೂ ಅಟೆಂಡ್ ಮಾಡಕ್ ಹೇಳ್ರಿ. ಟುಮಾರೋ ಐ ಸ್ಟಾರ್ಟ್ ವಿತ್ ಆಕ್ಚುಯಲ್ ಸಿಲೆಬಸ್. ಓಕೆ, ನಿಮ್ದು ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ ನಾಳೆ. ಈಗ ಎಲ್ಲಾರು ಯಾರ್ಯಾರು ಅದಿರಿ ಎಲ್ಲಾರು ಇರ್ರಿ, ಮತ್ ಇನ್ನ ಯಾರ್ಯಾರು ಅಟೆಂಡ್ ಆಗಿಲ್ಲ ಎಲ್ಲಾರ್ಗು ಅಟೆಂಡ್ ಆಗಕ್ ಹೇಳ್ರಿ. ನಾಳೆ ಆಕ್ಚುಯಲ್ ಸಿಲೆಬಸ್ ನ ಸ್ಟಾರ್ಟ್ ಮಾಡ್ತೀನಿ. ಕ್ಲಿಯರ್? ಓಕೆ, shall I stop now? Okay, we'll end today. Thank you.